ನಮಸ್ತೆ. 24x7 ಕರ್ನಾಟಕ.com ಸ್ವಾಗತ ಸುಸ್ವಾಗತ ವಿತ್ ಶಶಾಂಕ್. ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ದಾಂಡೇಲಿ ಕೌನ್ಸಿಲರ್ಸ್ ಅನ್ನು. ಬನ್ನಿ ಅವರ ಜೊತೆ ಕುಳಿತು ಅವರ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಮಹೇಶ್ ಸಾವಂತ್. ಮಹೇಶ್ ಸಾವಂತ್ ಅಂತ ಹೇಳಿ. ಎಷ್ಟನೇ ವಾರ್ಡಿಂದ ವಿಜೇತರಾಗಿರುವಂತ ಸರ್? ಈಗ ನಾನು 13ನೇ ವಾರ್ಡ್ದಿಂದ ವಿಜೇತ ಆಗಿದ್ದೇನೆ. 13ನೇ ವಾರ್ಡಿಂದ ವಿಜೇತರಾಗಿರುವಂತ ಸರ್. ಹೇಗೆ ಅನಿಸ್ತಾ ಇದೆ ಸರ್ ಈ ಒಂದು ರಾಜಕೀಯ ಜೀವನ? ರಾಜಕೀಯ ಜೀವನ ಮೊದಲಿಂದ ನಮ್ಗೆ ಇಷ್ಟೇ ಇತ್ತು, ಆದ್ರೆ ಆ ಟೈಮ್ಗೆ ನಮ್ಗೆ ಮುಖ ಸಿಗ್ಲಿಲ್ಲ. ಅದು ಈ ಟೈಮ್ ಸಿಕ್ಕಿದೆ. ಲಾಸ್ಟ್ ಟೈಮ್ ಒಂದು 5 ವರ್ಷ ಮಾಡಿದ್ದೆ ನಾನು. ಆಮೇಲೆ ಈ ಸತಿ ಸಿಕ್ಕಿದೆ. ಕಳೆದ ಬಾರಿ ಯಾವ ರೀತಿ ಒಂದು ಜನಸೇವೆಯನ್ನ ಸಲ್ಲಿಸ್ತಾ ಬಂದ್ರಿ ಸರ್? ಏನ್ ಸ್ಥಾನದಲ್ಲಿ ಇದ್ದಂತದ್ದು? ನಾವು ಲಾಸ್ಟ್ ಟೈಮ್ ಆರ್ಸ್ ಬಂದಾಗ ಕೌನ್ಸಿಲರ್ ಫಸ್ಟ್ ಬಂದೆ. ಕೌನ್ಸಿಲರ್ ಸೆಕೆಂಡ್ ಟೈಮ್ ನನಗೆ ಉಪಾಧ್ಯಕ್ಷ ಸಿಕ್ತ, ವೈಸ್ ಪ್ರೆಸಿಡೆಂಟ್ ಅಂತ. ಹಾಗೆ ಅಧ್ಯಕ್ಷ ನಮ್ಮ ಫ್ರೆಂಡ್ ಆಗಿ ಅವನು ಸಿಕ್ಕಿದ. ಹಾಗೆ ಇಬ್ರು ಕೂಡ ಚಲೋ ಆಡಳಿತ ಕೊಟ್ಟಿನ ದಾಂಡೇಲಿಗೆ. ಅದು ಅಷ್ಟೇ. ನಮ್ದು MLA ಅವರು ಮಿನಿಸ್ಟರ್ ಆಗಿದ್ದ ಇನ್ನೊಂದು ಚಲೋ ಆಗ್ತಿತ್ತು. MLA ಇದ್ದಕ್ಕೆ ನಮ್ಗೆ ಏನು ಜಾಸ್ತಿ ಅಷ್ಟು ಕೆಲಸ ಕೊಡ್ಲಿಕ್ಕೆ ಆಗಿಲ್ಲ. ಅದು ಈ ಸತಿ ಅವರ ಸೋತಿದ ಮೇಲೆ ನಮ್ಗೆ ದುಕಾನ್ ಅನಿಸ್ತಾ ಇದೆ. ಅದು ಇರ್ಲಿ, ಅದು ಬರ್ಲಿ, ಪಾರ್ಟಿ ಕಾಂಗ್ರೆಸ್ ಬರ್ಲಿ, JDS ಬರ್ಲಿ, ಒಬ್ಬರ ಅಧಿಕಾರ ಬಂದ ಮೇಲೆ ಅವ್ರು ಚಲೋ ನಮ್ಗೆ ದಾಂಡೇಲಿ ಕೆಲಸ ಮಾಡಿಕೊಟ್ರೆ ಸಾಕು. ಮಾಡ್ಕೊಡ್ಬೇಕಂತ ಅನ್ಕೊಂಡ್ರೆ ಸರ್, ಈ ಬಾರಿ ನೀವು ಗೆದ್ದಂತ ಈಗ ಒಟ್ಟು ಲೀಡಿಂಗ್ ಓಟ್ ಏನಿತ್ತು ಸರ್? ಈಗ ನಿಮ್ದು ಲೀಡಿಂಗ್ ಓಟ್ ನಮ್ದು 289 ಇತ್ತು. 289. ಟೋಟಲ್ ಓಟ್ ಸರ್ ನಿಮ್ದು? ಟೋಟಲ್ ಓಟ್ ನಮ್ದು 1300 ಇತ್ತು. ಈಗ ಯಾವ ಪಕ್ಷದ ಫಾಲೋವರ್ಸ್ ಆಗಿರುವಂತ ಸರ್? ಈಗ ನಾವು ಈಗ JDS ಫಾಲೋವರ್ಸ್ ಜಾತ್ಯತೀತ ಜನತಾ ದಳ ಪಕ್ಷ ಸರ್. ಈಗ ನಿಮ್ಮ ಅವಧಿ ಶುರು ಆಗ್ತಿರುವಂತದ್ದು, ಈಗ ಜನತೆಗೆ ಯಾವ ರೀತಿ ಒಂದು ಸೇವೆಯನ್ನ ಸಲ್ಲಿಸಬೇಕು ಅಂತ ಅನ್ಕೊಂಡಿರುವಂತದ್ದು ಸರ್? ಈಗ ನಮ್ಗೆ ಆಸೆ ಬಹಳ ಇದೆ. ಅದ್ರ ನಮ್ಗೆ ಆಸೆ ಇದ್ದಂಗೆ ನಮ್ಗೇನು ಅನಿಸ್ತಿದೆ ಹಿಂಗೆ ಮಾಡ್ಬೇಕಂತ, ಹಾಗೆ ಅವ್ರು ಕೋಪರೇಟಿವ್ ಮಾಡ್ಬೇಕು. ರಾಜಕೀಯದವರಾಗಲಿ, ನಮ್ದು ಬಂದಿದ್ದವರು ಅಥವಾ ಮುನ್ಸಿಪಾಲ್ಟಿ CMC ಒಳಗೆ ಇದ್ದಿದ್ದವರು ಸ್ಟಾಫ್ ಆಗಲಿ, ಆಮೇಲೆ ನಮಗೆಲ್ಲ ಕಾನ್ಸ್ಟಿಟ್ಯೂನ್ಸ್ ಮಂದಿ ಎಲ್ಲರೂ ಕೂಡ ಚಲೋ ಆಡಳಿತ ಕೊಟ್ಟರೆ ನಮಗೂ ಸ್ವಲ್ಪ ಇಷ್ಟ ಬರುತ್ತೆ. ಮತ್ತು ಅವ್ರಿಗೂ ನಾವು ಇದು ಮಾಡ್ಕೊಂಡು ಮಾಡ್ಬೋದು, ಮಾಡ್ಕೊಡ್ತಾ ಹೋಗ್ತಾ ಇದ್ದೀರಿ ಸರ್. ಈಗ ಇದಕ್ಕೂ ಮುಂಚೆ ಈಗ ನೀವು ಒಂದು ಸಾಧಾರಣ ವ್ಯಕ್ತಿಯಾಗಿ ಇದ್ಕೊಂಡು ರಾಜಕೀಯ ಜೀವನಕ್ಕೆ ಬಂದಂತದ, ಅಥವಾ ಇದಕ್ಕೂ ಮುಂಚೆ ನಿಮ್ಮ ಹಿರಿಕರು ಯಾರಾದ್ರೂ ಈ ಒಂದು ರಾಜಕೀಯ ಜೀವನದಲ್ಲಿ ಇದ್ದಂತದ ಸರ್? ಈಗ ನಮ್ದು ಅಧಿಕಾರ ಅಂದ್ರೆ ಬರೀ ಸಮಾಜ ಸೇವೆ ಮಾಡ್ಕೊಂಡು ಬರ್ತಿದೆ, ಆದ್ರೆ ರಾಜಕೀಯ ಯಾರು ಬಂದಿಲ್ಲ. ಹಾಗೆ ಮೊದಲಿಂದ ಅವ್ರು ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇ. ಅದು ರಾಜಕೀಯ ಬರ್ಬೇಕು. ಯಾಕಂದ್ರೆ ರಾಜಕೀಯ ಕೂಡಲೇ ಕೆಲವು ಮಂದಿ ಹೆದರ್ತಾರೆ. ಹಾಗೆ ಸಾಮಾನ್ಯವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ರು. ನಾನು ಸ್ವಲ್ಪ ಧೈರ್ಯ ಮಾಡ್ಕೊಂಡು ಸ್ವಲ್ಪ ಬಂದಿದ್ದೀನಿ. ಅಂದಾಜು ಈಗ ಎಷ್ಟು ವರ್ಷದ ರಾಜಕೀಯ ಅನುಭವ ಇದೆ ಸರ್ ಈಗ ನಿಮಗೆ? ಸಾಧಾರಣ ನಮ್ಗೆ ಸಮಾಜ ಸೇವೆ ಮಾಡ್ಕೊಂಡು 25 ವರ್ಷ ಸೇವೆ ಇದಿದೆ. ರಾಜಕೀಯ ಒಳಗಂತಿದ್ರೆ ಜಾಸ್ತಿ ನಾವು ಮೊದಲೆಲ್ಲ ಅನುಭವ ಇಲ್ಲಾಗಿತ್ತು. ಇದ್ದ 6-7 ವರ್ಷ ನಮ್ಗೆ ಅನುಭವ ಆಗಿದೆ ಜಾಸ್ತಿ ಸರ್. ಈ ಒಂದು ಅವಧಿಯಲ್ಲಿ ಈಗ ನಿಮ್ಮ ವಾರ್ಡಿನ ಜನತೆಗೆ ಯಾವುದ್ರ ಬಗ್ಗೆ ಹೆಚ್ಚಿನ ಆದ್ಯತೆ ನೀವು ನೀಡಿ ಆ ಜನತೆಗೆ ಒಂದು ಸೇವೆಯನ್ನ ಸಲ್ಲಿಸಬೇಕು ಅಂತ ಅನ್ಕೊಂಡಿರುವಂತದ್ದು? ಈಗ ಯೂಶ್ವಲಿ ಕಾನ್ಸಿಲರ್ ಗೆದ್ದು ಬಂದ ಮೇಲೆ ರೋಡ್ ಗಟ್ರ ಅಂತ ಯಾರು ಬಂದ ಮೇಲೆ ಮಾಡ್ತಾರೆ. ಅದು ಜಾಸ್ತಿ ಮಾಡ್ಕೊಂಡು ಅವ್ರಿಗೆ ಏನು ಬೇಕು. ಆಮೇಲೆ ಅವ್ರದ್ದು ಎಕನಾಮಿಕ್ ಜೀವನ ಅಂತ ಹೇಳಿದಾರೆ. ಕೆಲವು ಮಂದಿ ಸಾವುಕಾರ ಇರ್ತಾರೆ, ಕೆಲವು ಮಂದಿ ಗರೀಬ ಇರ್ತಾರೆ. ಅಂಥದ್ದವ್ರು ನಾವು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಅವ್ರಿಗೆ ಒಂದು ಚಲೋ, ಈಗ ಅವ್ರು ಕತ್ತಿರ್ತಾರೆ, ಆದ್ರೆ ಅವ್ರಿಗೊಂದು ಹಾದಿ ಸಿಗಲ್ಲ. ಅಂಥವ್ರು ನಾವು ಹಾದಿ ಕೊಡ್ತೀವಿ ಅಂತ ಹೇಳಿದ್ರೆ, ನೀವು ಇಂಥ ಲೈನ್ ಹೋಗ್ರಿ. ಯಾಕಂದ್ರೆ ನಮ್ಗೆ ಆ ಟೈಮ್ಗೆ ನಮ್ಮ ತಂದೆಯವರು ಜಾಸ್ತಿ ಕಲ್ತಿಲ್ಲಾಗಿದ್ದ, ಯಾಕೆ ನಮ್ಗೆ ಅವಾಗ ಇದು ಸಿಕ್ಕಿಲ್ಲ, ಅಂದ್ರೆ ಒಂದು ಲೈನ್ ಸಿಕ್ಕಿಲ್ಲ. ಇಂಥ ಜಾಗಕ್ಕೆ ಹೋಗ್ರಿ, ಇಂಥ ಜಾಗಕ್ಕೆ ಹೋಗ್ರಿ, ಹೋದ್ಮೇಲೆ ಇಂಥ ಶಿಕ್ಷಣ ನಮ್ಗೆ ಸಿಗ್ತೈತಿ ಅಂಥದ್ದು ಆ ಟೈಮಲ್ಲಿ ಸಿಕ್ಕಿಲ್ಲ. ಆದ್ರೆ ನಾನು ಫಸ್ಟ್ ಕೆಲಸ ನಮ್ಮ ಹೆಂಗ್ ಹುಡುಗರು ಸಹ ನಮ್ದು ವಾರ್ಡ್ ಆಗಿದ್ದವ್ರಿಗೆ ಫಸ್ಟ್ ನಮ್ಗೆ ಅದಕ್ಕೆ ಮಾರ್ಗದರ್ಶನ ಕೊಡ್ತೇನೆ ಅವ್ರಿಗೆ. ಅಂದ್ರೆ 10th ಆದ್ಮೇಲೆ ಯಾವ್ದು ಕಲಿಬೇಕಾ, ನಿಂಗೆ ಯಾವ್ದು ಇಷ್ಟ ಇದೆ, ಅವ್ನು ಪರ್ಸನಲಿ ನಾನು ಕರ್ಕೊಂಡ್ ಬಂದಾಗ ಫಸ್ಟ್ ನಾನು ಹೇಳ್ತೇನೆ. ಯಾಕಂದ್ರೆ ಅವರ ಫಸ್ಟ್ ಮೇನ್. ನಾಳೆ ಅವರ ಹೆಂಗ್ ಹುಡುಗರ ಮುಂದ್ ಬಂದ್ಮೇಲೆ ಎಲ್ಲ ಡೆವಲಪ್ ಆಗ್ತಿದ್ವಿ. ಬಾಕಿ ಅವ್ರ ಪಾಪ ತಾಯಿ ತಂದೆ ಇರ್ತಾರೆ, ಅವ್ರಿಗೆ ಅಷ್ಟು ಮಾಹಿತಿ ಇರಲ್ಲ, ಅಥವಾ ಪಾಪ ಜಾಸ್ತಿ ಕಲ್ತಿರಂಗಿಲ್ಲ, ಅಂಥವ್ರು ಜಾಸ್ತಿ ಸಿಗಂಗಿಲ್ಲ. ಯಂಗ್ಸ್ಟರ್ಸ್ ನಮ್ಗೆ ಬರ್ತಾ ಹಿಂಗೆ ಬೆಳಿಗ್ಗೆ ಯಂಗ್ಸ್ಟರ್ಸ್ ಬರ್ತಾರೆ, ಅವ್ರಿಗೆ ಎಷ್ಟು ನಮ್ಮ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇರುತ್ತೆ ಅಷ್ಟು ನಮ್ದು ಡೆವಲಪ್ ಆಗ್ತಿದೆ. ನಮ್ದು ವಾರ್ಡ್ ಆಗಲಿ, ನಮ್ಮ ದಾಂಡೇಲಿ ಆಗಲಿ, ಪೂರ್ತಿ ಇದು ಆಗಲಿ. ಅವರು ನಾಳೆ ನಮ್ಮಂಗೆ ಮತ್ತೊಬ್ಬರಿಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಅವ್ರಿಗೂ ಸ್ವಲ್ಪ ಸುಧಾರಣೆ ನೋಡ್ಲಿರ್ತಾರೆ. ಹಾಗಾಗಿ ಡೆವಲಪ್ ಆಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಆಮೇಲೆ ನಮ್ಮ ವಾರ್ಡ್ ಜನರಲ್ ನಾವಂತೂ ಮಾಡ್ತೇವೆ ರೀ. ರೋಡ್ ಕ್ಲೀನಿಂಗ್ ಆಗಲಿ, ಆಮೇಲೆ ರೋಡ್ ಕ್ಲೀನಿಂಗ್, ಗಟರ್ ಕ್ಲೀನಿಂಗ್ಸ್ ಆಗಲಿ, ಆಮೇಲೆ ಲೈಟ್ ಅಂತೂ ಲೈಟ್ ಈಗ ಸ್ಟ್ರೀಟ್ ಲೈಟ್ ಹೋಗಿರ್ತಾವೆ ಅಂಥವೆಲ್ಲ ಆಗಲಿ. ಆಮೇಲೆ ಕೆಲವು ಎಕ್ಸ್ಪರ್ಟ್ ಆಗಿರ್ತಾರೆ, ಅಂತ ಗರೀಬ್ ಬಂದಿರ್ತಾರೆ, ಅಂಥ ಜಾಗ ನಾವು ಹೋಗಿ ಅವ್ರಿಗೆ ಸ್ವಲ್ಪ ಕೋಆಪರೇಟ್ ಮಾಡ್ತೀವಿ. ಅವ್ರಿಗೆ ಅಥವಾ ಧನ ಸಹಾಯ ಆಗಲಿ ಏನೋ ಅಂತ ನಾವು ಕೈಯಲ್ಲಿ ಸೇವೆ ಮಾಡ್ತೀವಿ. ನಾನು ಬಿಟ್ಟು ಮತ್ತೆ ನಮ್ಮ ಗ್ರೂಪ್ ಇದೆ, ನಮ್ಮ ಹುಡುಗರು, ನಮ್ಮ ಯಂಗ್ಸ್ಟರ್ಸ್ ಹುಡುಗರು, ಅವರು ನನ್ನ ಜೊತೆ ನಮ್ಗೆ ಕೋಆಪರೇಟ್ ಮಾಡ್ತಾರೆ. ಮತ್ತು ಅವ್ರ ಇದ್ದಿದ್ದಾಗ ನಾನು ಗೆದ್ದು ಬರ್ತಿದ್ದೆ ಬಂದಿದ್ದೀನಿ ಹಮೇಶ. ಈಗ ಎಲ್ಲ ಒಂದು ಸ್ನೇಹಿತರ ಸಹಾಯದಿಂದ ನೀವು ವಿಜೇತರಾಗಿ ಬಂದಿದ್ದೇನೆ. ಇಷ್ಟಪಡ್ತೀನಿ. ಹೌದೌದು.
ಸರ್ ಈಗ ಅದೇ ರೀತಿ ಒಂದು ರಾಜಕೀಯ ಜೀವನಕ್ಕೆ ನಿಮ್ಗೆ ಪ್ರವೇಶ ನೀಡೋದಕ್ಕೆ ಯಾರಾದ್ರೂ ಗುರುಗಳು ಅಂತ ಇದಾರೆ ಸರ್? ಈಗ ಒಂದು ಪೊಲಿಟಿಕಲ್ ಗಾಡ್ ಫಾದರ್ ಅಂತ. ಗಾಡ್ ಫಾದರ್ ಅಂತಿದ್ರೆ ನಾವು ಮೊದ್ಲಿಂದಂತೂ ಜಾಸ್ತಿ ಮಾಡ್ಕೊಂಡು ಟಿವಿ ನೋಡ್ತಿದ್ದೆ ಅಷ್ಟೇ. ಬಾಕಿದವ್ರು ನಮ್ಗೆ ಯಾರು ಯಾವ್ದು ರಾಜಕೀಯ ಬಗ್ಗೆ ನಮ್ಗೆ ಹದಿ ಅಂತ ತೋರಿಸ್ಲಿಲ್ಲ ಯಾರು. ಅದು ನಮ್ದೇನು ಫ್ರೆಂಡ್ಸ್ ಇದಾರಲ್ಲ, ಆ ಫ್ರೆಂಡ್ಸ್ ಒಳಗೆ ನಮ್ಗೆ ಮಾಹಿತಿ ಕೊಟ್ಟು ಅವರ ಸ್ವಲ್ಪ ಮುಂದೆ ತಗೊಂಡ್ಬಂದಿದ್ದೆ ನನಗೆ. ಬಾಕಿ ಎಲ್ಲ ಸಮಾಜ ಸೇವೆ ಮಾಡ್ತಿದ್ದೇನೆ. ಅದು ರಾಜಕೀಯ ಒಳಗೆ ತಂದಿದ್ದ ನಮ್ಮ ಹುಡುಗರು ಎಲ್ಲರೂ ಎಲ್ಲ ನಿಮ್ಮ ನೀ ಇಷ್ಟೆಲ್ಲ ಮಾಡ್ತೀನಿ, ನೀನು ರಾಜಕೀಯ ಹೋಗ್ಬೇಕಾ, ನೀವ್ ಒಂದು ಪವರ್ ಬಂದ್ಮೇಲೆ ನಿಂಗೆ ಒಂದು ಕೆಲಸ ಮಾಡ್ಲಿಕ್ಕೆ ಹದ್ದೆ ಸಿಗ್ತೈತಿ, ಬರೀ ನೀನು ನಾರ್ಮಲ್ ಆಗಿ ನಾನು ಸಮಾಜ ಸೇವೆ ಮಾಡ್ಕೊಂಡ್ರೆ ನಿಂಗೆ ಅಷ್ಟು ಪವರ್ ಇರಲ್ಲ ಅಂತ ಹೇಳಿದ್ಮೇಲೆ ನಾನು ರಾಜಕೀಯ ಬಂದಿದ್ದೆ. ಸರ್ ಅದೇ ರೀತಿ ಏನಂತ ಹೇಳಿದ್ರೆ ನೀವು ಈ ಸ್ಥಾನಕ್ಕೆ ಬರೋದಕ್ಕೆ ಮುಖ್ಯವಾಗಿ ಕಾರಣ ನಿಮ್ಮ ವಾರ್ಡಿನ ಪ್ರತಿಯೊಬ್ಬ ಜನತೆ. ಆ ಜನತೆ ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ನೀಡಿ ಜಯಶೀಲಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಆ ಎಲ್ಲಾ ಜನತೆಗೂ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಾ ಅವ್ರಿಗೆ ಈ ಸತಿ ನಂಗೆ ಲಾಸ್ಟ್ ಬಾರಿನೂ ಅರಸ್ ಬಂದಿದ್ರು. ಈ ಸತಿ ನನ್ಗೆ ಅವ್ರು ಇಷ್ಟಪಡ್ಕೊಂಡು ಈ ಸತಿ ನನ್ಗೆ ಅವ್ರು ಅರಸ್ ಬಂದಿದ್ದಾರೆ. ಅವ್ರಿಗೆಲ್ಲ ನಾನು ಧನ್ಯವಾದ ಬಯಸ್ತಿದ್ದೇನೆ. ಹೇಳಕ್ ಇಷ್ಟಪಡ ಇದೇ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಧನ್ಯವಾದಗಳು.